ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋ ಮಾಡ್ಬೇಕಂತ, ಯಾಕೆಂದ್ರೆ ನಮ್ಮ ಸೀನಿಯರ್ ನನ್ನ ನೋಡಕ್ ನರಸೀಪುರಕ್ಕೆ ಬಂದಿದ್ರು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇವ್ನು ಈ ತರ ಮೇಲ್ ಬಿದ್ದು ಬಿದ್ದು ಮುದ್ದು ಮಾಡೋದನ್ನ ನೀವು ನೋಡಿ. ಯಾಕೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಕೆಲಸ ಆಗ್ಬೇಕು ಅಂದ್ರೆ ಇವ್ನು ಅಷ್ಟೇ ಅಲ್ಲ ನೈಸ್ ಮಾಡೋದು, ಎಲ್ಲರೂ ಅಷ್ಟೇ. ಸೀನಿಯರ್ ಮದುವೆಗೆ ಬಂದಿದ್ದೀನಿ ಬಾ ನಿಮ್ಮ ಊರಿಗೆ ಅಂತ ಫೋನ್ ಮಾಡಿ ಕರೆದ್ರು. ನಾನು ನಮ್ಮೂರ್ ಫೇಮಸ್ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಇರ್ತೀನಿ ಅಂತ ಅವ್ರಿಗೆ ಹೇಳಿ ಇಲ್ಲಿಗೆ ಬಂದೆ. ಅಕ್ಕ ಗುಂಜಾ ನರಸಿಂಹಸ್ವಾಮಿ ಬೋರ್ಡ ದೂರದಿಂದ ನೋಡಿ ಗಾಂಜಾ ನರಸಿಂಹಸ್ವಾಮಿ ಅಂತ ಹೇಳ್ತವ್ರೆ. ಇದೇ ನೋಡಿ ಗಾಂಜಾ ನರಸಿಂಹಸ್ವಾಮಿ. ಸೀನಿಯರ್ ಆಯ್ ಕಂಟೆಂಟ್ ಕಾಮಿಡಿ ಆಗಿರ್ಲಿ ಅಂತ ವರ್ಡ್ ಯೂಸ್ ಮಾಡಿದ್ದು. ದಯವಿಟ್ಟು ಬೈಕಬೇಡಿ ನರಸೀಪುರದವ್ರು ಯಾರು ಬರದೇ ಬಂದವ್ರ ಜೊತೆಲಿ ರೀಲ್ಸ್ ಮಾಡೋದಂತ ಇವ್ರು ನಮ್ಮ ಆ ಟೆಂಪಲ್ ಕರ್ಕೊ ಹೋದ್ವು. ಜೊತೆಲಿ ನಾವು ಬರ್ತೀವಿ ಅಂತ ಇವರು ನಮ್ ಗಾಡಿಗೆ ಎತ್ಕೊಂಡ್ರು. ಅಲ್ಲಿ ಹೋಗಿ ನಮ್ಗೆ ಎಷ್ಟು ಬೇಕು ಅಷ್ಟು ರೀಲ್ಸ್ ಮಾಡ್ಕೊಂಡು ಫೈನಲ್ ಆಗಿ ಅಲ್ಲಿಂದ ಹೊಟ್ವು. ಗಾಯ್ಸ್ ನೋಡಿ ಒಬ್ರು ನಾಲ್ಕು ಅಂದ್ರೆ ಕರ್ಕೊ ಹೋಗ್ನಿಲ್ಲ. 4 ಜನ ಬರ್ಸೋಳೆ, ಒಬ್ರೇ ಬರ್ತವ್ರೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅವ್ರನ್ನ ಹುಷಾರಾಗಿ ಹೋಗಿ ಅಂತ ಹೇಳಿ ನಾವು ಇವ್ರನ್ನ ಇಲ್ಲಿಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ಮನೆಗೆ ಬಂದು ಗಾಡಿ ನಿಲ್ಸಂಗಿಲ್ಲ. ಇನ್ನೊಂದು ಫೋನ್ ಬಂತು, ಬಾಯಲ್ಲಿ ನಿಂಗೆ ಏನೋ ತೋರಿಸ್ತೀನಿ ಅಂತ. ನೋಡ್ತಿರೋದು ನೀವು ಕೊತ್ತಿ ಗಂಡು ಕೊತ್ತಿ, ಬಟ್ ಏನೋ ಡಿಫ್ರೆಂಟ್ ಅಂದರೆ ಅದ್ರ ಕಣ್ಣು ನೋಡಿ 2 ಒಂದೊಂದು ಕಲರ್ ಐತೆ. ಫಸ್ಟ್ ಟೈಮ್ ನೋಡಿ ಶಾಕ್ ಆಯ್ತು, ಇದೇನಿದು 2 ಒಂದೊಂದು ಕಲರ್ ಐತಲ್ಲ ಅಂತ. ಆಮೇಲೆ ಹಂಗೆ ನೋಡ್ತಾ ಇಷ್ಟ ಆಯ್ತು. ಇನ್ನೊಂದು ಚೂರು ದೊಡ್ಡದಾದ್ಮೇಲೆ ನಮ್ಮನೆಗೆ ಎತ್ಕೊಂಡ್ಬರ್ತೀನಿ. ಮರಿಲೇ ಎತ್ಕೋಗಿ ಸಾಕ್ಬೇಕು ಆಕ್ಚುಲಿ ಅದನ್ನ, ಬಟ್ ಅದು ಹಾಕಿ ಈಗ 10 ದಿನನೂ ಆಗೈತೆ. ಸೊ ಇನ್ನೊಂದು 10 ದಿನ ಆಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸಿಗ್ತೀನಿ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.